ಪಲಾವ್ಗೆ ಎಲ್ಲ ತರಕಾರಿನೂ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಇದೇನು ಸೋಯಾ ಚಂಕ್ಸ್, ನೇಮ್ ಹೇಳೋಕ್ಕೆ ಮರ್ತೋಗ್ಬಿಡ್ತೀನಿ, ಅದು ಬೇರೆ. ಅದ್ರ ಜೊತೆಗೆ ಸ್ವಲ್ಪ ಈ ಥರ ರೆಡ್ ಕಾಳು ನೈಟ್ ನೆನೆಸಿಟ್ಟಿದ್ದೆ, ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಡೈರೆಕ್ಟಾಗಿ ಹಾಕಿದ್ರೆ ಇದಾಗುತ್ತೆ, ಅಂದರೆ ಬೇಯೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ಬಟಾಣಿನ ಯಾವ ಥರ ಬೇಯಿಸ್ಕೊಂಡು ಹಾಕ್ತೀವಲ್ಲ ಪಲಾವ್ಗೆ, ಅದೇ ಥರ ಹಾಕ್ಬೇಕು ಇದಕ್ಕೆ. ಅದು ಬಿಟ್ಟರೆ ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಸೊ ಇವಾಗ ಒಗ್ಗರಣೆಗೆ ಹಾಕುವ. ಇದೇನು ಕ್ಯಾಪೆತ್ ಹೇಗೆ ಹಾಕ್ತೀರ, ಖಾರ ಎಲ್ಲ ರುಬ್ಬಿದ್ದಾಯಿತು. ಸೊ ಇವಾಗ ಒಗ್ಗರಣೆಗೆ ಹಾಕಿ ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡುವ. ರೈತ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಮೊಸರು ಹಾಕಿದರೆ ರೈತ ರೆಡಿ. ಸೊ ಇದಕ್ಕೆ ಸೌತೆಕಾಯಿ ಇಲ್ಲಾಂದರೆ ಒಂಚೂರು ಟೇಸ್ಟ್ ಚೆನ್ನಾಗಿರಲ್ಲ. ಸೊ ನನಗೆ ಸೌತೆಕಾಯಿ ಇದ್ರೊಳಗಡೆ ಫೇವ್ರೇಟು. ಅದಕ್ಕೋಸ್ಕರ ಸೌತೆಕಾಯಿ ಇರೋ ದಿನವೇ ಪಲಾವ್ ಮಾಡೋದು, ಸೌತೆಕಾಯಿ ತಂದಿದ್ದ ದಿನವೇ ಇದು ಮಾಡೋದು. ಇಲ್ಲಾಂದರೆ ಸೌತೆಕಾಯಿ ಹುಡ್ಕೊಂಡು ಬರೋದು, ಏನೋ ಒಂದು ಮಾಡಬೇಕಲ್ಲ, ಹಾಗಾಗಿ. ಬಟ್ ಸೌತೆಕಾಯಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ಇರಬೇಕು, ಸೌತೆಕಾಯಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಇದೆಲ್ಲ ಇದ್ರೇ ಇದು ರೈತ ಚೆನ್ನಾಗಿರೋವಂಥದ್ದು. ಗಟ್ಟಿಗಿರಬೇಕು, ರೈತ ಚೆನ್ನಾಗಿರುತ್ತೆ ಪಲಾವಿಗೆ. ಮನೆಯಲ್ಲೆಲ್ಲ ಇಷ್ಟು ಗಟ್ಟಿ ಮಾಡ್ಕೊಂಡು ತಿಂತೀವಿ, ಎಲ್ಲರೂ ಹೋಟೆಲ್ಗಳಲ್ಲಿ ತಿನ್ಬೇಕಾದ್ರೆ ಒಳ್ಳೆ ಮಜ್ಜಿಗೆ ಕೊಟ್ಟಂಗೆ ಕೊಡ್ತಾರಪ್ಪ. ನನಗಂತೂ ಒಂಚೂರು ಇಷ್ಟ ಇಲ್ಲ, ಆ ಥರ ಗಟ್ಟಿಗಿರಬೇಕು. ಈ ಥರ ತೆಳ್ಳಗೆ ಮಾಡ್ಕೊಂಡು ತಿಂದರೆ ಅದು ಏನೋ ಟೇಸ್ಟೇ ಇದಾಗಲ್ಲ ನಮಗೆ. ಅದಕ್ಕೆ ಮನೇಲಿ ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡು ತಿನ್ನೋದು. ಊಟ ತಿಂದರೆ ಕ್ವಾಲಿಟಿ ಊಟ, ಇಷ್ಟಪಟ್ಟು ಊಟ ತಿನ್ನಬೇಕು. ಆವಾಗ ಒಂಥರ ಮನಸ್ಸಿಗೆ ತೃಪ್ತಿ ಆಗುತ್ತೆ. ತಿನ್ನೋ ಸ್ವಲ್ಪ ಊಟ ಮನುಷ್ಯ ಅದನ್ನು ಹೆಲ್ತಿಯಾಗಿ ಇಷ್ಟಪಟ್ಟು ಟೇಸ್ಟಿಯಾಗಿ ಒಂದಿಷ್ಟು ತಿನ್ನೋಣ ಅಷ್ಟೇ. ಪೋಸ್ಟ್ ಆಫೀಸ್ ಕೆಲಸ ಮುಗೀತು. ಅದಾದಮೇಲೆ ಒಂದು BBMPಲಿ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟು ಅಪ್ಲೈ ಮಾಡಬೇಕಾಯಿತು. ಬಟ್ ಸರ್ವರ್ ಡೌನ್ ಇತ್ತು, ಹಾಗಾಗಿ ಆ ಕೆಲಸ ಎಲ್ಲ ಬಿಟ್ಟು ಇವಾಗ ಮುಂದಿನ ಕೆಲಸ ಆದರೂ ನೋಡೋಣ, ಅದಾಗಲಿಲ್ಲ ಅಂತ ಹೇಳ್ಬಿಟ್ಟು ಪೋಸ್ಟ್ ಆಫೀಸಲ್ಲೊಂದು ಕೊರಿಯರ್ ಹಾಕೊಂಡಿತ್ತು. ಸೊ ಅದನ್ನೆಲ್ಲ ಮುಗಿಸಿ ಇವಾಗ ನೆಕ್ಸ್ಟು ನಾವು RTO ಕಡೆ ಹೋಗ್ತಾಯಿದ್ದೀವಿ. ಸೊ ಏನಕ್ಕೆ ಹೇಳ್ತಾರೆ ಅಂತ ನೆಕ್ಸ್ಟು ವೀಡಿಯೋ ನೋಡ್ತಾ ಇರೋಂಗೆ. ಸೊ ನಾವಿವಾಗ ಗೊರಗುಂಟೆಪಾಳ್ಯ ಸಿಗ್ನಲಲ್ಲಿ ಸಿಕ್ಕಾಕೊಂಡಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಸಿಗ್ನಲಲ್ಲಿ ಸಿಕ್ಕಾಕೊಳ್ಳದೆ ಹೋಗೋವಂಥವ್ರು ಯಾರೂ ಇಲ್ಲ ಲೈಫಲ್ಲಿ ಅಂತ ಅನಿಸುತ್ತೆ. ನಾವೊಂದು ಸಾರಿ ಮಾತ್ರ ಆಟೋದಲ್ಲಿ ಹೋಗ್ಬೇಕಾದ್ರೆ ಒಂದಿಷ್ಟು ಟ್ರಾಫಿಕ್ ಇಲ್ಲದೇ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ. ಸೊ ಒಂದಿಷ್ಟು ಒಬ್ಬರು ಟ್ರಾಫಿಕ್ ಜಾಮ್ ಇಲ್ಲದೆ, ಸಿಗ್ನಲ್ ಇಲ್ಲದೆ ಹಂಗೆ ದಾಟ್ಕೊಂಡು ಹೋಗಿದ್ದು. ಅದೊಂದೇ ಒಂದು ಸಾರಿ ಲೈಫಲ್ಲಿ ನಾವು ಫಸ್ಟ್ ಟೈಮ್ ಆ ಥರ ದಾಟಿರೋದು ಗೊರಗುಂಟೆಪಾಳ್ಯ ಸಿಗ್ನಲ್ನ, ಅದೇ ಖುಷಿ. ಸೊ ನಾವಿವಾಗ RTO ಕಡೆ ಹೋಗ್ತಾಯಿದ್ವಿ. ಏನು ಸಮಾಚಾರ, ಏನು ಕತೆ ಅನ್ನೋದನ್ನ ಮುಂದೆ ಮೆನ್ಷನ್ ಮಾಡ್ತೀನಿ. ಆ್ಯಕ್ಚುಲಿ RTOನಲ್ಲಿ ಎಲ್ಲೆಲ್ಲಿ ಮಾಡಿಸೋದಕ್ಕೆ ಅಂತ ಬಂದಿರೋವಂಥದ್ದು. ಆ್ಯಕ್ಚುಲಿ ಅವತ್ತೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಇನ್ನೂ RC ಕಾರ್ಡ್ ಬಂದಿರೋ ನಮ್ಮದು. ಬಟ್ ಅದು ಡಾಕ್ಯುಮೆಂಟ್ ಎಲ್ಲ ಬಂದಿದೆ. ಬಟ್ ಡಾಕ್ಯುಮೆಂಟ್ ಬಂದಿದ್ರೂ ಹೆಂಗೆ ಮಾಡಿಸೋದು ಅಂತ ಗೊತ್ತಿರಲಿಲ್ಲ ನಮಗೆ. ಆಮೇಲೆ ಕಾರ್ ತೊಗೊಂಡ್ವಲ್ಲ, ಅಲ್ಲಿ ಹೋಗಿ ವಿಚಾರಿಸಿದ್ದಕ್ಕೆ RNS ಮೋಟರು ಯಶವಂತಪುರ ನಾವು ತೊಗೊಂಡಿದ್ದು. ಸೊ ಅಲ್ಲಿ ವಿಚಾರಿಸಿದ್ಮೇಲೆ ಅದು ಡಾಕ್ಯುಮೆಂಟ್ ಬಂದಿದೆ, ಬಟ್ RC ಕಾರ್ಡ್ ಬರೋದು ಲೇಟ್ ಆಗುತ್ತೆ, ಅದನ್ನೇ ಕೊಡ್ಬೋದು ಅಂತ ಹೇಳಿದ್ರು. ಸೊ ಎಲ್ಲೆಲ್ಲಿಗೆ ಏನಿಲ್ಲ, ಇದು ಡಾಕ್ಯುಮೆಂಟ್ಸ್ ಸೇರಿಸ್ಕೊಟ್ರೆ ಸಾಕು ಅಂತ ಹೇಳಿದರು. ಅದಕ್ಕೋಸ್ಕರ ಮಾಡ್ಸೋಕ್ಕೆ ಬಂದಿರೋವಂಥದ್ದು ಯಶವಂತಪುರ ಹತ್ರ ಬಂದಿದ್ದೀವಿ ನಾವು. ಸೊ ಇವಾಗ ಎಲ್ಲೆಲ್ಲಿ ಮಾಡಿಸೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾಯಿದ್ದೀವಿ. ಸೊ ಒಂದಿಷ್ಟು ಡಾಕ್ಯುಮೆಂಟ್ ಕೇಳಿದ್ದಾರೆ. ಅದರಲ್ಲಿ ಡಿಸಬಿಲಿಟಿ ಸರ್ಟಿಫಿಕೇಟು, ಡಿಸಬಿಲಿಟಿದು ಒಂದು ಇದನ್ನು ಕೇಳಿದ್ದಾರೆ, UDID ಕಾರ್ಡು. ಸೊ ಅದು ಬಿಟ್ಟು ಆಧಾರ್ ಕೇಳಿದ್ದಾರೆ. ಸೊ ಅಷ್ಟು ಡಾಕ್ಯುಮೆಂಟು ಒದಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವಾಗ ಹೋಗಿ ನಂಬರ್ 28 ಇದರಲ್ಲಿ ಹೋಗಿ ಇದನ್ನು ನಾವು ಮಾಡಿಸೋವಂಥದ್ದು. ಸೊ ಎಲ್ಲೆಲ್ಲಿ ಹೆಂಗೆ ಮಾಡ್ತಾರೆ ನೋಡೋಣ ಇವಾಗ ಮುಂದೆ ಪ್ರೊಸೀಜರ್. ಸೊ ಪೂರ್ವಿದು ಒಂದು ಡಾಕ್ಯುಮೆಂಟ್ ಇಸ್ಕೋಬೇಕಾಗಿತ್ತು. ಇಲ್ಲಿ 2-3 ಕೆಲಸ ಬ್ಯಾಲೆನ್ಸ್ ಇತ್ತು. ಸೊ ಎಲ್ಲ ಮುಗಿಸ್ಕೊಂಡೆ ಹೋಗಬೇಕು ಅಂದ್ಕೊಂಡು ನಾನು ಗಾಡೀಲೇ ಹೊರಟೆ. ಸೊ ಗಾಡೀಲಿ ಹೊರಟು ಫಸ್ಟ್ ಹೋಗಿದ್ದು ನಾನು
ಪೂರ್ವಿದು ಟಿ ಸಿ ಇಸ್ಕೋಬೇಕಾಗಿತ್ತು ಹಳೆ ಸ್ಕೂಲಲ್ಲಿ. ಟಿ ಸಿ ಇಸ್ಕೊಂಡು ಆಮೇಲೆ ಹೋಗಿ BBMPಲಿ ಅಪ್ಲೈ ಮಾಡಬೇಕಾಗಿತ್ತು ಇನ್ಕಮ್ ಸರ್ಟಿಫಿಕೇಟ್ಗೆ. ಸೊ ಕ್ಯಾಶ್ ಟು ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡಬೇಕಾಯಿತು. ತುಂಬ ದಿನ ಆಗಿತ್ತು, ಅದನ್ನು ಟಿ ಸಿ ಅವ್ರು ಕೊಡೋದಕ್ಕೆ ಲೇಟ್ ಮಾಡಿಬಿಟ್ರು. ಹಂಗಾಗಿ ಅದನ್ನು ತೊಗೊಂಡು ಅಪ್ಲೈ ಮಾಡೋಣ ಅಂತ ಹೋದರೆ ಅಲ್ಲಿ ಸರ್ವರ್ ಡೌನ್ ಇತ್ತು. ಸೊ ಅಲ್ಲೂ ಆಗಲಿಲ್ಲ ಕೆಲಸ. ಸೊ ಅಲ್ಲಿಂದ ಮತ್ತೆ ಹೊರಟು ನಾನು ಪೋಸ್ಟ್ ಆಫೀಸಲ್ಲಿ ಕೊರಿಯರ್ ಇತ್ತು. ಆ್ಯಕ್ಚುಲಿ ನನ್ನ ಸ್ಟೂಡೆಂಟೇ ಅವರು, ಮಣ್ಣಿನ ಜ್ಯುವೆಲ್ಲರಿ ಎಲ್ಲ ಕಲ್ತಿದ್ರು, ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡ್ತೀನಲ್ವ. ಸೊ ಆ ಲಾಸ್ಟ್ ಕ್ಲಾಸಲ್ಲಿ ಅವರೇ ಕಲ್ತಿದ್ದು. ಸೊ ಕಲ್ತಾದ್ಮೇಲೆ ಅವರು ಒಂದು ಸಾರಿ ನನ್ನ ಹತ್ರ ಮಣ್ಣು ಕೂಡ ಬುಕ್ ಮಾಡ್ಕೊಂಡಿದ್ರು. ಇವಾಗ 2 kg ಮಣ್ಣು ಮತ್ತು ನಿಕ್ರೋಮ್ ವೈಯರು ಎಲ್ಲನೂ ಕೂಡ ಪರ್ಚೇಸ್ ಮಾಡಿದರು. ಹಂಗಾಗಿ ಅವ್ರದ್ದು ಕೊರಿಯರ್ ಹಾಕಬೇಕಾಗಿತ್ತು. ಹಾಕಿ ಅದಾದಮೇಲೆ ಪೀಣ್ಯ ಒಂದು RTO ಇದೆಯಲ್ಲ ಟ್ರ್ಯಾಕ್, ಅಲ್ಲೆಲ್ಲ DLಗೆಲ್ಲ ಇದು ಮಾಡ್ತಾರಲ್ಲ, ಅಲ್ಲಿಗೆ ಬಂದು ಅಲ್ಲಿ ಕೇಳಾದ್ಮೇಲೆ ಇಲ್ಲ ಯಶವಂತಪುರನೇ ಹೋಗ್ಬೇಕು ನೀವು ಅಂತ ಹೇಳಿದರು. ಸೊ ಗಾಡಿ ಸಮೇತ ಬರೋಕ್ಕೆ ದೂರ ಆಗುತ್ತೆ, ಬ್ಯಾಟ್ರಿ ಚಾರ್ಜ್ ಬೇರೆ ಇರಲಿಲ್ಲ. ಸೊ ಕಾರ್ ಹೆಂಗಿದ್ರು ತರಬೇಕಿತ್ತಲ್ಲ. ಸೊ ಹಂಗಾಗಿ ಕಾರ್ ಒಳಗಡೆ ನಂದು ಬೈಕ್ ಹಾಕ್ಕೊಂಡು ಬಂದು ಇಲ್ಲಿ ಸೊ ಎಲ್ಲೆಲ್ಲಿಗೆ ಅಪ್ಲೈ ಮಾಡೋವಂಥದ್ದು. ಡಾಕ್ಯುಮೆಂಟ್ ಕೊಟ್ಟರೆ ಅಪ್ಲೈ ಮಾಡಿಕೊಡ್ತಾರೆ. ಸೊ ಹಂಗಾಗಿ ನಾನು ಇಳಿದು ಹೋಗಲಿಲ್ಲ ಸದ್ಯಕ್ಕೆ, ಯಾಕಂದರೆ ಮತ್ತೆ ಅಲ್ಲಿ ಇಳಿದು ಹೋಗ್ಬೇಕು ಅನ್ನೋದು ಮೆಟ್ಲುಗಳೆಲ್ಲ ಇದ್ದಾಗ ನನಗೆ ಕಷ್ಟ ಆಗ್ಬೋದು. ಸೊ ನೋಡೋಣ, ಒಬ್ಬನ ಕಳಿಸಿದ್ದೀನಿ, ಆದರೆ ತುಂಬ ಒಳ್ಳೆಯದು. ಸೊ ನನ್ನ ಗಾಡಿ ಮಿರರಲ್ಲಿ ನನ್ನ ಫೋನು ವಿತ್ ನಾನು ಎರಡೂ ಕಾಣಿಸ್ತಾ ಇದ್ದೀವಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವಿಡಿಯೋ.